ಜೊತೆಯಲ್ಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಎತ್ತರದಲ್ಲಿರೋನು ಒಂಟಿ ಅಂತಾರೆ, ಆದರೆ ನನ್ನ ಪ್ರಕಾರ ಎತ್ತರದಲ್ಲಿರೋನ ಜೊತೆ ಇನ್ನೊಬ್ಬ ಇರ್ತಾನೆ. ಯಾರು ಗೊತ್ತಾ? ದೇವರ ಸರ್. ಶತ್ರು. ಎತ್ತರದಲ್ಲಿರೋನ್ಗೆ ಶತ್ರು ಸಹವಾಸ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದದ್ದೇ. ಕ್ಷಮಿಸಿ ಸರ್, ನನಗಿದೆಲ್ಲ ಏನೂ ಅರ್ಥ ಆಗ್ತಾ ಇಲ್ಲ. ನಿಮಗೂ ಒಬ್ಬ ಶತ್ರು ಇದ್ದಾನೆ ಅಂತ ಹೇಳ್ತಾ ಇದ್ದೀರಿ. ನಾನು ಮನುಷ್ಯ ಅಲ್ವಾ ಸುಬ್ಬು ಅವರೇ? ನನಗೂ ಶತ್ರು ಮಿತ್ರ ಎಲ್ಲರೂ ಇದ್ದಾರೆ. ನಾನು ಹೀಗೆ ಕೆಲವೊಂದು ಸಲ ಯಾರಿಗೂ ಹೇಳ್ದೆ ಕೇಳದೆ ಗೊತ್ತಾಗದಾಗೆ ಮರೆಯಲ್ಲಿರೋದು ಅನಿವಾರ್ಯ. ಇದು ನಿಮಗೆ ಸಹಜ ಅನ್ನಿಸದೇ ಇರ್ಬೋದು, ಆದರೆ ದಯವಿಟ್ಟು ಆತಂಕ ಪಟ್ಕೋಬೇಡಿ. ನೀವು ನನ್ನ ಹತ್ರ ಒಂದು ಮಾತು ತಗೊಂಡಿದ್ರಿ, ನೆನಪಿದೆಯಾ? ಮಗಳ ಭವಿಷ್ಯನ ನಿಮ್ಮ ಕೈಯಲ್ಲಿ ಇಡ್ತಾ ಇದ್ದೀನಿ. ಇಡೀ ನಮ್ಮ ಕುಟುಂಬಕ್ಕೆ ನೀವೇ ಸಾರಥಿ ಸರ್. ನನ್ನ ಮಗಳ ಮದುವೆ ನೆರವೇರಿಸ್ತೀರಿ ಅಲ್ವಾ? ಅನುಕ್ಷೇಮನ ನನ್ನ ಕೈಲಿ ಇಟ್ಟಿದ್ರಿ. ಎಲ್ಲಿವರೆಗೂ ಅಂತಂದರೆ ಅವಳು ಮದುವೆ ಮಾಡಿಸೋ ಜವಾಬ್ದಾರಿನೂ ನನಗೆ ಕೊಟ್ಟಿದ್ರಿ. ಏನೋ ತಪ್ಪಾಯ್ತು ಸರ್, ಕ್ಷಮಿಸಿ. ನಾನೊಬ್ಬ ದಡ್ಡ. ಆ ಸಮಯದಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಹಾಗೆ ಮಾತಾಡ್ಬಿಟ್ಟೆ. ಅದರಲ್ಲಿ ನಿಮ್ದೇನೂ ತಪ್ಪಿರಲಿಲ್ಲ ಸುಬ್ಬವ್ರೆ. ನಿಮ್ಮ ಜಾಗದಲ್ಲಿ ಇನ್ನು ಯಾರೇ ಇದ್ದಿದ್ದರೂ ಹಾಗೆ ಮಾಡಿರೋರು. ಇಲ್ಲ ಸರ್, ಅವತ್ತು ನಾನು ಹಾಗೆಲ್ಲ ಮಾಡಬಾರ್ದಾಗಿತ್ತು. ನಾನು ನಿಮ್ಮನ್ನ ಮತ್ತು ನನ್ನ ಮಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋದೆ. ಆದರೆ ಸರ್, ಈಗ ಇಲ್ಲಿ ಹೇಳ್ತಾ ಇದ್ದೀನಿ, ಇಡೀ ಜಗತ್ತೇ ಎದುರಾದ್ರು ನಿಮ್ಮ ಮತ್ತು ಅನು ಮದುವೆನ ನಾನು ನಡೆಸ್ಕೊಡ್ತೀನಿ. ಜೊತೆಯಲ್ಲಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.